ಇದೀಗ ಟಾಪ್ 40 ಸುದ್ದಿ ನಿಮ್ಮ ಮುಂದೆ. ಭಾರತೀಯ ಚಿತ್ರರಂಗದ ಹಿರಿಯ ಗಾಯಕಿ ಆಶಾ ಭೋಸ್ಲೆ ನಿಧನ ಹೊಂದಿದ್ದಾರೆ. ಅವರಿಗೆ 92 ವರ್ಷ ವಯಸ್ಸಾಗಿತ್ತು. ನಿನ್ನೆಯಷ್ಟೇ ಅವರು ತೀವ್ರ ಉಸಿರಾಟದ ಸಮಸ್ಯೆ ಮತ್ತು ಎದೆನೋವಿನಿಂದ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರನ್ನ ತೀವ್ರ ನಿಗಾ ಘಟಕದಲ್ಲಿಟ್ಟು ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇತ್ತು. ಚಿಕಿತ್ಸೆಗೆ ಸ್ಪಂದಿಸಿದ ಅವರು ಇಂದು ಮಧ್ಯಾಹ್ನದ ವೇಳೆಗೆ ನಿಧನ ಹೊಂದಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸಂಪುಟ ಪುನರ್ರಚನೆಯ ಸಂಚಲನ ಶುರುವಾಗಿದೆ. ಇಂದು 25ಕ್ಕೂ ಹೆಚ್ಚು ಹಿರಿಯ ಕಾಂಗ್ರೆಸ್ ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಟಿಬಿ ಜಯಚಂದ್ರ, ಲಕ್ಷ್ಮಣ್ ಸವದಿ, ವಿನಯ್ ಕುಲಕರ್ಣಿ ಸೇರಿದಂತೆ ಪ್ರಮುಖ ನಾಯಕರ ತಂಡ 3 ದಿನಗಳ ಕಾಲ ದೆಹಲಿಯಲ್ಲಿ ಬೀಡು ಬಿಡಲಿದೆ. ಎಐಸಿಸಿ ಅಧ್ಯಕ್ಷ ಕೂಡ ದೆಹಲಿಯಲ್ಲಿ ಭೇಟಿಯಾಗುವ ಎಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಹಾಗೂ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕಾಗಿ ಒತ್ತಡ ಹೇರುವ ಸಾಧ್ಯತೆ ಇದೆ. ಒಂದೇ ವಿಮಾನದಲ್ಲಿ ಹಿರಿಯ ಶಾಸಕರು ದೆಹಲಿಗೆ ತೆರಳಲಿರುವುದು ಕುತೂಹಲ ಮೂಡಿಸಿದೆ. ಮಹಿಳಾ ಮೀಸಲಾತಿ ಮಸೂದೆ ಕುರಿತು ಪ್ರಧಾನಿ ಪತ್ರಕ್ಕೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರದ ನಡೆಯನ್ನ ರಾಜಕೀಯ ಲಾಭದ ತಂತ್ರ ಅಂತ ಟೀಕಿಸಿದ್ದಾರೆ. ಚುನಾವಣೆಗಳ ನಡುವೆ ಸಂಸತ್ತಿನ ವಿಶೇಷ ಅಧಿವೇಶನ ಕರೆದಿರುವುದು ಸರ್ಕಾರದ ರಾಜಕೀಯ ಹಿತಾಸಕ್ತಿಯನ್ನ ಎತ್ತಿ ತೋರಿಸುತ್ತದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ಮತ್ತು ಎಲ್ಲರನ್ನ ಒಗ್ಗೂಡಿಸುವ ನೈಜ ಉದ್ದೇಶ ಸರ್ಕಾರಕ್ಕಿದ್ರೆ ತಕ್ಷಣವೇ ಸರ್ವಪಕ್ಷ ಸಭೆ ಕರೆಯಬೇಕು ಅಂತ ಖರ್ಗೆ ಕಾಣಿಸಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದ ಧ್ರುವತಾರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 20ನೇ ವರ್ಷದ ಪುಣ್ಯ ಸ್ಮರಣೆ ಇಂದು ರಾಜ್ಯಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗ್ತಾ ಇದೆ. ಕಂಠೀರವ ಸ್ಟುಡಿಯೋದಲ್ಲಿರುವ ಅಣ್ಣಾವರ ಸಮಾಧಿಗೆ ಪುತ್ರ ರಾಘವೇಂದ್ರ ರಾಜ್ಕುಮಾರ್, ಸೊಸೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಕುಟುಂಬಸ್ಥರು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನೆಚ್ಚಿನ ನಟನ ಸ್ಮರಣಾರ್ಥವಾಗಿ ರಾಜ್ಯದ ವಿವಿಧೆಡೆ ಅಭಿಮಾನಿಗಳು ಅನ್ನದಾನ, ರಕ್ತದಾನ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಬಂಗಾರದ ಮನುಷ್ಯನ ನೆನಪಿನಲ್ಲಿ ಸಾವಿರಾರು ಅಭಿಮಾನಿಗಳು ಸಮಾಧಿ ಸ್ಥಳಕ್ಕೆ ಭೇಟಿ ನೀಡಿದರು. ನಮ್ಮ ಜೊತೆ ಇನ್ನೂ ಇದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಇವತ್ತೆಲ್ಲ ಪೂಜೆಗೆ ಬಂದಿದ್ದೀವಿ, ಜನನೂ ಬಂದಿದ್ದಾರೆ. ಅವ್ರು ಸಂಪಾದನೆ ಮಾಡೋದು ಅಭಿಮಾನಿಗಳು ಒಬ್ಬರನ್ನೇ. ಅದಕ್ಕೆ ಅವ್ರು ಇಷ್ಟು ವರ್ಷ ಆದರೂ ಜನ ನೋಡಿದಾಗ ಬರ್ತಾನೆ ಇದ್ದಾರೆ. ಈ ಜಾಗಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ದು ಇವತ್ತು ಇಲ್ಲಿ ಮನೇಲಿ ಪೂಜೆ ಮಾಡ್ತೀವಿ, ಮನೆಯಲ್ಲಿ ಪೂಜೆ ಮಾಡ್ತೀವಿ, ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಆ ಪೂಜೆ ಮಾಡಿ ಒಟ್ಟಿಗೆ ಮಾಡ್ಬಿಡ್ತೀವಿ. ಇವತ್ತೆ ಯಾವಾಗಲೂ ಅವ್ರು ಕೇಳೋದು ಒಂದೇಂದು ಊಟ ಮಾಡಿದ್ರ ಚೆನ್ನಾಗಿದೆ ಕಂಡ, ಊರಿಗೆ ಹೋಗಿದ್ದ, ಮಳೆ ಹಿಂಗಿದೆ, ಊಟ ಮಾಡಿ ಅಂತ ಹೇಳ್ತಾರೆ. ಯಾವಾಗ ಆ ಸಿನಿಮಾಗಳಿಗೆ ಸಾವೇ ಇಲ್ಲ, ಒಂಥರ ಲೈಬ್ರರಿ ಇದ್ದಂಗೆ ಯಾವ ಥರದ್ದು ನೋಡಿದ್ರೆ ಜನ ನೋಡ್ತಾ ಇರ್ತಾರೆ. ಕಾಲಕ್ರಮ ಏನೇನು ಬದಲಾಗಬೇಕು ಅದು ಬದಲಾಗ್ತಾ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಒಳ್ಳೆ ಸಿನಿಮಾಗಳು ಬರ್ತಾವೆ. ಐದೇ ಆಶೀರ್ವಾದ ಇದೆ. ಅಪ್ಪಾಜಿ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಅವ್ರ ಆಶೀರ್ವಾದ ಇದೆ. ಒಳ್ಳೆ ಸಿನಿಮಾಗಳು ಬರ್ತಾನೆ ಇರುತ್ತೆ. ನಾವು ಇಂಡಸ್ಟ್ರಿ ಮಾತ್ರ ಮುಂದಕ್ಕೆ ಹೋಗ್ತಾನೆ. 20 ವರ್ಷ ಹೆಂಗೆ ಹೋಗಿದೆ ಗೊತ್ತಾಗ್ತದೆ. ಶಿಕ್ಷಣ ಇಲಾಖೆ ಹೊಸ ಕರಡು ಅಧಿಸೂಚನೆಯಂತೆ ಎಸ್ಎಸ್ಎಲ್ಸಿ ತೃತೀಯ ಭಾಷೆಯಲ್ಲಿ ಅಂಕಗಳ ಬದಲಿಗೆ ಗ್ರೇಡ್ ನೀಡಲಿದೆ. 80ರಿಂದ 100 ಅಂಕಗಳಿಗೆ ಎ ಗ್ರೇಡ್, 50ರಿಂದ 79ಕ್ಕೆ ಬಿ ಮತ್ತು 49ಕ್ಕಿಂತ ಕಡಿಮೆ ಅಂಕಗಳಿಗೆ ಸಿ ಗ್ರೇಡ್ ನಿಗದಿಯಾಗಿದೆ. ಈಗಾಗಲೇ ಮೌಲ್ಯಮಾಪನ ಪ್ರಾರಂಭವಾಗಿದ್ದು ಏಪ್ರಿಲ್ 24ರಂದು ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಜೆಡಿಎಸ್ ಬೆಳ್ಳಿ ಹಬ್ಬದ ಸಂಭ್ರಮದೊಂದಿಗೆ ಬಿಬಿಎಂಪಿ ಚುನಾವಣೆಗೆ ಸಜ್ಜಾಗಿದೆ. ಸಮಾವೇಶದ ಮೂಲಕ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಬಿಜೆಪಿಗೆ ಪರೋಕ್ಷ ಸಂದೇಶ ರವಾನಿಸಿದ್ದು, ಮೈತ್ರಿ ನಡುವೆ ಒಮ್ಮತ ಮೂಡದ ಹಿನ್ನೆಲೆ ಜೆಡಿಎಸ್ ಏಕಾಂಗಿ ಹೋರಾಟದ ಮುನ್ಸೂಚನೆಯನ್ನ ನೀಡಿದೆ. ಹೈಟೆಕ್ ರಣತಂತ್ರದೊಂದಿಗೆ ಕಣಕ್ಕೆ ಇಳಿಯಲು ದಳಪತಿಗಳು ಈಗಿನಿಂದಲೇ ತಯಾರಿಯನ್ನ ನಡೆಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸಂಪುಟ ಪುನರ್ರಚನೆಯ ಕಿಚ್ಚು ಜೋರಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವ 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಈಗ ತಂಡದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿರುವ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾಧ್ಯಮದವರೊಂದಿಗೆ ಮಾತನಾಡಿ ಅಸಮಾಧಾನ ಹೊರಹಾಕಿದ್ದಾರೆ. ನಾವೇನು ಸನ್ಯಾಸಿಗಳಲ್ಲ, ಸಚಿವರಾಗುವ ಎಲ್ಲ ಅರ್ಹತೆ ನಮಗೂ ಕೂಡ ಇದೆ. ನಮ್ಮ ಹಕ್ಕನ್ನ ಕೇಳಲು ನಾವು ದೆಹಲಿಗೆ ಹೋಗ್ತಿದ್ದೇವೆ ಅಂತ ತಿಳಿಸಿದ್ದಾರೆ. ನಮ್ಮ ಉದ್ದೇಶ ಏನಿಲ್ಲ, ನಾವೇನು ಇವತ್ತು 3 ವರ್ಷಗಳ ಕಾಲ ಇವತ್ತು ಮಂತ್ರಿಗಳಾಗಿ ಕೆಲವರು ಈಗ ಮಾಡಿದ್ದಾರೆ. ಇರುವಂಥ ಇನ್ನು 2 ವರ್ಷ ಮಾತ್ರ ಬಾಕಿ ಇದೆ. ಒಂದು 6 ತಿಂಗಳು ಎಷ್ಟನ್ನೇ ತಗೊಂಡಿದ್ದಾರೆ.
ಇರುವಂಥವ್ರಿಗೆ ಒಂದಿಷ್ಟು ಜನ ಅವಕಾಶ ಕೊಡಬೇಕು ಅನ್ನೋದು ನಮ್ಮೆಲ್ಲರದ್ದು ಹಕ್ಕು ಅಂತ ಕೇಳಿದ್ವಿ. ನಾವು 30 ಜನ ಹೋದರೆ 30 ಜನನೂ ಸಹ ನಾವು ಮಂತ್ರಿಗಳದ್ದಲ್ಲ, ಅದರಲ್ಲೇ ಆಯ್ಕೆ ಮಾಡಿ ನಿಮಗೆ ಒಂದಿಷ್ಟು ಜನರಿಗೆ ಕೊಡಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ನಾವು ಹೊರಟಿದ್ದೀವಿ. ಅದರಿಂದ ಇದು ರಾಷ್ಟ್ರೀಯ ನಾಯಕರಿಗೂ ಗೊತ್ತಾಗಿದೆ, ನಾವು ಹೇಳಿದ್ದೀವಿ ಬರ್ತೀವಿ ಅಂತಲೂ ಸಹ ತಿಳಿಸಿದ್ದೀವಿ. ಇವತ್ತು ಅದಲ್ಲ ಇಲ್ಲ, ನಾವು ಸನ್ಯಾಸಿ ಅಂತ ಅಲ್ಲಲ್ಲ, ನಮಗೆ ಹಕ್ಕು ಕೇಳ್ತಾ ಇದ್ದೀವಿ. ನಾವು 3 ಬಾರಿ ಶಾಸಕನಾಗಿದ್ದೀನಿ, ಹಿರಿಯ ಶಾಸಕರಿದ್ದೀವಿ, ನಮಗೊಂದು ಅವಕಾಶ ಕೊಡಿ ಈ ಜಿಲ್ಲೆಯಲ್ಲಿ ಬೇಕು ಅಂತ ಕೇಳಿದ್ದೀವಿ. ಅದು ವರಿಷ್ಠರು ಮತ್ತು ರಾಜ್ಯ ನಾಯಕರು ತೀರ್ಮಾನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಹೈಕಮಾಂಡಿಗೆ ಹೇಳಿದ್ದೀವಿ, ನಾವು ಬರ್ತೀವಿ ಅಂತ ಹೇಳಿದ್ದೀವಿ. 11ನೇ ತಾರೀಕು ಹಿಂದೆನೂ ಹೇಳಿದ್ದೀವಿ, ಈಗ ನಿನ್ನೇನೂ ಸೂಚನೆ ಕೊಟ್ಟಿದ್ದೀವಿ. ಅವ್ರು ಕೆಲವರು ಇರ್ತೀರಿ ಅಂತ ಹೇಳಿದ್ದಾರೆ. ಹೋಗಿ ಭೇಟಿ ಮಾಡಿ ನಮ್ಮ ಹಿರಿಯರಾದಂಥ ರಾಷ್ಟ್ರೀಯ ನಾಯಕರಾದಂಥ ಕಾಂಗ್ರೆಸ್ ಶಾಸಕರ ದೆಹಲಿ ಭೇಟಿ ಕುರಿತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಉಪಚುನಾವಣೆ ಆರಂಭವಾದಾಗಿಂದ ಸರ್ಕಾರಿ ಕೆಲಸಗಳು ಸ್ಥಗಿತಗೊಂಡಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ವೈಷಮ್ಯದಿಂದಾಗಿ ಆಡಳಿತ ಹಳಿ ತಪ್ಪಿದೆ. ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಕೋಟಿಗಟ್ಟಲೆ ಹಣದ ಮಹಾ ಕುದುರೆ ವ್ಯವಹಾರ ನಡೀತಾ ಇದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಹಣದ ಪೈಪೋಟಿ ಏರ್ಪಟ್ಟಿದ್ದು ಸರ್ಕಾರದ ಪತನಕ್ಕೆ ಕ್ಷಣ ಗಣನೆ ಶುರುವಾಗಿದೆ ಅಂತ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ವ್ಯಾಪಾರ ನೋಡ್ರಿ, ಈಗ ಮೊದಲೇದ್ದು ದೊಡ್ಡ ವ್ಯಾಪಾರ ಅಂದ್ರೆ ಮಹಾಕುದುರೆ ವ್ಯಾಪಾರ ಅಂದ್ರೆ ಮುಖ್ಯಮಂತ್ರಿಗಳು ಮಹಾಕುದುರೆ ವ್ಯಾಪಾರ ಅಂತಿಮ ಕ್ಷಣಗಣನೆವಾಗಿದೆ. ಎಷ್ಟು ರೇಟು ಏನು ಸಿದ್ದರಾಮಯ್ಯ ಇಟ್ಕೊಡ್ತಾರೆ, ಡಿ ಕೆ ಶಿವಕುಮಾರ್ ನಡೆದ್ರೆ ಅದು ಏನಾಗ್ತೈತೆ ನೋಡ್ಬೇಕು. ಮಹಾಕುದುರೆ ವ್ಯಾಪಾರ ಆದ್ಮೇಲೆ ಸಣ್ಣ ಕುದುರೆಗಳು ಏನದ ಇವೆಲ್ಲ ಮಂತ್ರಿ ಆಗೋ ಕುದುರೆ ಇವ್ರು ವ್ಯಾಪಾರ. ಮಂಡ್ಯ ಜಿಲ್ಲೆಯ ಕೈಗಾರಿಕಾ ಸ್ಥಾಪನೆಗೆ ಎದುರಾಗಿರುವ ಅಡೆತಡೆ ನಿವಾರಿಸಲು ಸಚಿವ ಎಂಬಿ ಪಾಟೀಲ್ ಸೋಮವಾರ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಭೆ ಕರೆದಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೂ ಆಹ್ವಾನ ನೀಡಲಾಗಿದ್ದು ರಾಜ್ಯ ಸರ್ಕಾರ ಸಹಕಾರ ನೀಡುತ್ತಾ ಇಲ್ಲ ಎಂಬ ಆರೋಪಕ್ಕೆ ಈ ಮೂಲಕ ಪೂರ್ಣ ವಿರಾಮ ಇಡಲಾಗುವುದು ಅಂತ ಶಾಸಕ ಗಣಿಗ ರವಿಕುಮಾರ್ ತಿಳಿಸಿದ್ದಾರೆ. ಸಭೆಯಲ್ಲಿ ಜಾಗದ ಹಂಚಿಕೆ ಸೇರಿ ಹಲವು ಪ್ರಮುಖ ವಿಚಾರಗಳು ಚರ್ಚೆಯಾಗಲಿದೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ರಾಜೀನಾಮೆ ವಿಚಾರ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ನಸೀರ್ ಅಹಮದ್ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಬಾರದು ಅಂತ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಇಂದು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಅಹಿಂದ ನಾಯಕತ್ವವನ್ನ ಹತ್ತಿಕ್ಕುವ ಪ್ರಯತ್ನ ನಡೀತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಖಚಿತವಾಗಿ 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನ ಕಾಪಾಡಿಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ರಲ್ಲಿ ಅಲ್ಪಸಂಖ್ಯಾತರ ಪಾತ್ರ, ಅಹಿಂದ ವರ್ಗಗಳ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. 45 ವರ್ಷಗಳಿಂದಲೂ ಕೂಡ ನನ್ನ ನಸೀರ್ ಅಹಮದ್ ಸಾಹೇಬರು ಕಾಂಗ್ರೆಸ್ ಪಕ್ಷವನ್ನ NSC ಇಂದ ಹಿಡಿದು ರಾಜ್ಯದ ಎಲ್ಲ ಘಟಕಗಳಲ್ಲೂ ಕೂಡ ಕೆಲಸ ಮಾಡಿ ಪಕ್ಷವನ್ನು ಆಯಾ ಕಾಲಕ್ಕೆ ಅಧಿಕಾರ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಉಪಚುನಾವಣೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಯಾವ ಉಪಚುನಾವಣೆ ನಡೆದಿದೆಯೋ ಆ ಉಪಚುನಾವಣೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸುರ್ಜೇವಾಲಾರವರು, ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಸುರ್ಜೇವಾಲಾ ಕಲಬುರಗಿಯಲ್ಲಿ ನಡೆದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಹಿರಿಯ ಕನ್ನಡ ನಟ ಅಶೋಕ್ ಮಾತನಾಡಿದರು. ಸಂವಿಧಾನ ವಿರೋಧಿ ಶಕ್ತಿಗಳ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ ಅವರು, ಸಂವಿಧಾನ ಬದಲಿಸಲು ಯತ್ನಿಸುವವರ ಕೈ ಕತ್ತರಿಸುತ್ತೇವೆ ಅಂತ ನಾವು ಎಚ್ಚರಿಸಬೇಕು. ಕೆಲವರು ತಮ್ಮ ವೈದಿಕ ಸನಾತನ ಧರ್ಮ ಹೇರಲು ಹೊರಟಿದ್ದಾರೆ ಅಂತ ಪರೋಕ್ಷವಾಗಿ ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಂವಿಧಾನ ಬದಲಿಸುವವರ ಕೈ ಕತ್ತರಿಸಬೇಕು ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಮಗೆ ಸಂವಿಧಾನ ಕೊಟ್ಟಿರುವಂತಹ ಈ ಹಕ್ಕುಗಳನ್ನ ನಾವು ಉಳಿಸ್ಕೊಳ್ಳಕ್ಕೆ ಸಾಧ್ಯ ಇದೆಯಾ? 100 ವರ್ಷಗಳ ಹಿಂದೆ ಯಾವಾಗ ದಮನಿತ ವರ್ಗಗಳು, ತಳವರ್ಗಗಳು ಸಂಘಟಿತರಾಗಕ್ಕೆ ಪ್ರಯತ್ನ ಪಟ್ಟರು, ಈ 10 ಜನ ಬುದ್ಧಿವಂತರು, ಬಲಾಢ್ಯರು, ಶ್ರೀಮಂತರು ಅಂದ್ರೆ ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು, ಬಲಾಢ್ಯರು, ದುಡ್ಡು ಇರುವಂತವರು, ಬುದ್ಧಿವಂತರು ಒಂದಾದ್ರು, ಒಂದು ಸಂಘಟನೆಯನ್ನ ಮಾಡಿದ್ರು. 100 ವರ್ಷಗಳ ಹಿಂದೆ ನಿರಂತರವಾಗಿ 100 ವರ್ಷ ಕೆಲಸ ಮಾಡ್ಕೊಂಡು ಬಂದ್ರು. ಇವತ್ತು ಅದರ ಫಲವನ್ನು ಅವರು ಕಾಣ್ತಾ ಇದ್ದಾರೆ, ಅಧಿಕಾರದಲ್ಲಿದ್ದಾರೆ. ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಡೀ ದೇಶ ಒಂದೇ ದೇಶ ಆಗಿರ್ಬೇಕು, ಒಂದೇ ಭಾಷೆ ಇರಬೇಕು, ಒಂದೇ ಮತದಾನ ಇರಬೇಕು,
ಮುಂದೆ ಚುನಾವಣೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಮೆರಿಕ ಇರಾನ್ ನಡುವಿನ 21 ಗಂಟೆಗಳ ಸುದೀರ್ಘ ಸಂಧಾನ ಸಭೆ ಯಾವುದೇ ಒಪ್ಪಂದವಿಲ್ಲದೆ ಮುಕ್ತಾಯಗೊಂಡಿದೆ. ಇರಾನ್ ಪರಮಾಣು ಅಸ್ತ್ರಗಳನ್ನು ತ್ಯಜಿಸುವ ಅಮೆರಿಕದ ಕಠಿಣ ಷರತ್ತುಗಳನ್ನು ನಿರಾಕರಿಸಿದೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಒಪ್ಪಂದಕ್ಕೆ ಬರದಿದ್ದರೆ ಅದು ಅವರ ದುರಾದೃಷ್ಟ. ಹಾರ್ಮುಜ್ ಜಲಸಂಧಿಯಲ್ಲಿ ಬಾಂಬ್ ಸ್ಫೋಟಿಸಿದ್ರು ನಾವು ಪರಿಸ್ಥಿತಿಯನ್ನು ಬಳಸುತ್ತೇವೆ ಅಂತ ಭೀಕರ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೊಲ್ಲಿ ದೇಶಗಳ ಯುದ್ಧದ ಪರಿಣಾಮಕ್ಕೆ ಗದಗ ನಗರದ 2 ಪ್ರಮುಖ LPG ಬಂಕ್ಗಳು ಬಂದ್ ಆಗಿದೆ. ಇದರಿಂದ ಆಟೋ ಚಾಲಕರು ಬೀದಿಗೆ ಬೀಳುವಂತಾಗಿದೆ. ನಗರದ APMC ಸಮೀಪದ ಬಂಕ್ ಸೇರಿದಂತೆ ಇತರೆಡೆ ಅನಿಲ ಪೂರೈಕೆ ಸ್ಥಗಿತಗೊಂಡಿರುವುದರಿಂದ ನೂರಾರು ಆಟೋಗಳು ರಸ್ತೆ ಬದಿ ಸಾಲುಗಟ್ಟು ನಿಂತಿದೆ. ಆಟೋ ಚಕ್ರ ಉರುಳಿದ್ರೆ ಮಾತ್ರ ನಮ್ಮ ಜೀವನದ ಚಕ್ರ ಸಾಗುತ್ತೆ ಅಂತ ಚಾಲಕರು ಅಳಲನ್ನ ತೋಡಿಕೊಂಡಿದ್ದಾರೆ. ಗದಗದಲ್ಲಿ ಸಂಕಷ್ಟದಲ್ಲಿದ್ದ ಮಹಿಳಾ ಆಟೋ ಚಾಲಕಿ ರೇಖಾ ಅವರ ನೆರವಿಗೆ ಯಂಗ್ ಇಂಡಿಯಾ ಸಂಸ್ಥಾಪಕ ಅಧ್ಯಕ್ಷ VR ಗೋವಿಂದಗೌಡ ಧಾವಿಸಿದ್ದಾರೆ. ಗ್ಯಾಸ್ ಸಿಗದೆ ಪರದಾಡುತ್ತಿದ್ದ ರೇಖಾ ಅವರಿಗೆ 2 ತಿಂಗಳ ದಿನಸಿ ಕಿಟ್ ವಿತರಿಸಿದ VR ಗೋವಿಂದಗೌಡ ಆಟೋ ಚಾಲಕರಿಗೆ ಮಾಸಿಕ 15,000 ಧನ ಸಹಾಯ ಅಥವಾ ನಿತ್ಯ 3 ಲೀಟರ್ ಪೆಟ್ರೋಲ್ ಸಬ್ಸಿಡಿ ನೀಡುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ನಮಗೆ ನೋಡ್ರಿ ಸರ, ನನ್ನ ಮಗಳು ಅವಾಗವಾಗ ಸ್ವಲ್ಪ ಕೈಕಾಲು ಸುಸ್ತು ನಡ ಅಂತಾಳ. ದುಡಿಲಿಕ್ಕೆ ಹೋಗ್ಬೇಕಂದ್ರೆ ಎಲ್ಲೆಲ್ಲ ಎಲ್ಬು ಗಿಲ್ಬು ನೋಸ್ತಾ ಅಂತಾಳ. ಮಗಳಿಗೆ ಪಾಪಗೆ ಸುಗರ್ ಐತೆ. ಮಗ ಹಾಸ್ಟೆಲಲ್ಲಿ ತನ್ರಿ ಸರ್. ನನ್ನ ಹಳೆಯನ್ನು ತೀರ್ಕೊಂಡ. ಅವಳು ಬಾಡಿಗೆನೂ ಕಟ್ಟಬೇಕು. ಗಾಡಿಗೆ ಗ್ಯಾಸ್ ಹಾಕ್ಬೇಕಂದ್ರೆ ಅವಳಿಗೆ ದುಡಿಮೆ ಉಳಿತಾ ಇಲ್ಲ. ಬಾಡಿಗೆ ಕಟ್ಟಿ ಮನೆಗೆಲ್ಲ ನಡ್ಕೋಬೇಕಂದ್ರೆ ಪಾಪ ಮೆಡಿಸನ್ ಆಗಿ ಅವಳು ದುಡ್ಡು ಹಾಕಿ ಇಂಜೆಕ್ಷನ್ ತರಬೇಕು, ಸುಗರ್ ಇಂಜೆಕ್ಷನ್. ಅವಳಿಗೆ ಏನಾದರೂ ಆಗ್ತಾ ಇದಿಲ್ರಿ ಸರ. ಎಲ್ಲ ಹಣ ತುಂಬ ಆಟೋ ಸರ್. ಅವ್ರೇನು ಮಾತಾಡಂಗಿಲ್ರಿ ಸರ್. ಅವ್ರಿಗೆ ಇಷ್ಟು 2 ವರ್ಷ ಸರ್ ನಮ್ಮ ಮನೆಯವ್ರು ತಿಳ್ಕೊಂಡು ಒಂದಿನ ಹೆಂಗದಿ ಮಕ್ಳು ಹೆಂಗದಾರ ಅಂತ ಒಂದು ಫೋನ್ ಮಾಡಲ್ಲ ಸರ್. ಬಂದು ನೋಡಂಗಿಲ್ರಿ ಸರ್. ಮನ್ಯಾಗನ ಜೀವನ ಮಾಡಿದ್ರು ಸರ್ ನಮ್ಮ ಮನೆಯವ್ರು. ಆಕೆಗೆ ತಿಂಗಳ ಇನ್ಸುಲಿನ್ ತರಬೇಕಂತಂದ್ರೂ ಈಗ ಹೊರಗಡೆ ದುಡಿಮೆ ಇಲ್ರಿ ಸರ್. ಆಮೇಲೆ ಪ್ರೈವೇಟ್ ತರಬೇಕ್ರಿ ಸರ್. ಎಲ್ಲಿ ಜಿಲ್ಲಾ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಸಿಗೋದಿಲ್ರಿ ಸರ್. ಅದು ಭಾಳ ಅದೊಂದು ಕಷ್ಟ ಆಗಿದ್ರೆ ಸರ್. ಹೊರಗಡೆ ದುಡಿಮಿಲ್ಲರ್ದು ಮನೆ ಬಾಡಿಗೆ ಕಟ್ಟೋದು, ಹೊರಗಡೆ ಸಾಲ ಎಲ್ಲ ಥರದ್ದು ನೋಡ್ಕೋಬೇಕಂತಂದ್ರೆ ನನಗೆ ಅಷ್ಟು ತ್ರಾಸ ಆಗಿದ್ರೆ ಸರ್. ಒಬ್ಬ ಮಗ ಸರ್, ಬೆಂಗಳೂರಿನ ಕ್ರಿಕೆಟ್ ಪ್ರೇಮಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ನಗರದ ಸೂರ್ಯನಗರದಲ್ಲಿ ಬೃಹತ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ರಾಜ್ಯ ಗೃಹ ಟೆಂಡರ್ ಕರೆದಿದೆ. ಸುಮಾರು 2,000 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯು ಪ್ರಾರಂಭದ ಕಾಮಗಾರಿಗೆ 943 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ಕಸ್ಲೋಟ ಕಳೆಯಿಂದ ಬೇಸತ್ತಿರುವ ಕಲಬುರಗಿ ರೈತರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದರು. ಈ ವೇಳೆ ಕಸ್ಕೋಟ ಕಳೆಯಿಂದ ನಾಶವಾದ ಸಾವಿರಾರು ಎಕರೆ ತೊಗರಿ, ಉದ್ದು ಹಾಗೂ ಉಳ್ಳಾಗಡ್ಡಿ ಬೆಳೆಗೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದರು. ಬೆಳೆ ಹಾನಿ ಹಿನ್ನೆಲೆ ಎಕರೆಗೆ 25,000 ಪರಿಹಾರ ನೀಡಬೇಕು ಅಂತ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ಕ್ಲಾಸಿಕ್ ಅಮೆರಿಕ ಬಿಡುಗಡೆ 30 ವರ್ಷ ಸಂದಿರುವ ಸಂಭ್ರಮದಲ್ಲಿ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಸೀಕ್ವೆಲ್ ಘೋಷಿಸಿದ್ದಾರೆ. ಅರ್ಧಕ್ಕೆ ನಿಂತಿದ್ದ ಆ ಸುಂದರ ಪ್ರೇಮ ಕಾವ್ಯಕ್ಕೆ ಈಗ ಅಮೆರಿಕ 2 ಮೂಲಕ ಹೊಸ ರೂಪ ಸಿಗಿದೆ. ಪೋಸ್ಟರ್ ಹಂಚಿಕೊಳ್ಳುವ ಮೂಲಕ ಮೇಷ್ಟ್ರು ಕುತೂಹಲ ಮೂಡಿಸಿದ್ದಾರೆ. ಧಾರವಾಡದ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ತೀರ್ಪು ಏಪ್ರಿಲ್ 15ರಂದು ಹೊರಬೀಳಲಿದ್ದು, ಈ ಮಧ್ಯೆ ಅವರ ಕುಟುಂಬದಲ್ಲಿ ಆಸ್ತಿ ಕಿತ್ತಾಟ ತಾರಕಕ್ಕೇರಿದೆ. ಗೋವನಕೊಪ್ಪ ಗ್ರಾಮದ ತೋಟದ ಮನೆಯಲ್ಲಿ ಯೋಗೇಶ್ ಗೌಡ ಅವರ ಅಣ್ಣ ಗುರುನಾಥ್ ಗೌಡ ಹಾಗೂ ಸಹೋದರಿಯರ ನಡುವೆ ಜಗಳ ನಡೆದಿದ್ದು ವಿಡಿಯೋ ವೈರಲ್ ಆಗಿದೆ. ತಮ್ಮ ಮೇಲೆ ಅಣ್ಣ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿ ಸಹೋದರಿಯರು ಗರಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಹತ್ಯೆ ಪ್ರಕರಣದ ಅಂತಿಮ ತೀರ್ಪಿನ ಸನಿಹದಲ್ಲಿ ಕುಟುಂಬದ ಆಸ್ತಿ ಕಲಹ ಬೀದಿಗೆ ಬಂದಂತಾಗಿದೆ. ಧಾರವಾಡದಲ್ಲಿ ನಿನ್ನೆ ಯೂತ್
ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಪಠಾಣ್ ಹತ್ಯೆ ನಡೆದು ಧಾರವಾಡ ಗ್ರಾಮೀಣ ಶಾಸಕ ವಿನಯ್ ಕುಲಕರ್ಣಿ ಪುತ್ರಿ ವೈಶಾಲಿ ಕುಲಕರ್ಣಿ ಮೃತರ ನಿವಾಸಕ್ಕೆ ಭೇಟಿಯನ್ನ ನೀಡಿದ್ರು. ಮಗನನ್ನ ಕಳೆದುಕೊಂಡು ಕಣ್ಣೀರಿನಲ್ಲಿರುವ ತಾಯಿ ಬಿಬಿ ಆಯಿಷಾ ಹಾಗೂ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು. 4 ಆರೋಪಿಗಳ ತಂಡ ಫೈರೋಜ್ ಅವರನ್ನ ಹತ್ಯೆ ಮಾಡಿ ಪರಾರಿಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೊನ್ನೆ ರಾತ್ರಿ ಸುಮಾರು 9:30 ಫೈರೋಜ್ ಪಠಾಣ್ ಅನ್ನುವಂತ ಒಬ್ಬ 32 ವರ್ಷದ ಯುವಕನಿಗೆ ಅವನ ಮನೆಗೆ ನುಗ್ಗಿದಂತ ಕೆಲ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ರು. ಹಲ್ಲೆಯಿಂದ ಅವರು ಮೃತ ಹೊಂದಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಮತ್ತೆ ಮೊನ್ನೆ ಇವತ್ತು ಪ್ರಯತ್ನ ಮಾಡಿ ಸಸ್ಪೆಕ್ಟ್ಸ್ ಯಾರಿದ್ರು ಅವರ ಕೆಲವರನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡ್ತೀವಿ. ಯಾವ ಕಾರಣಕ್ಕಾಗಿ ಮಾಡಿದ್ರು, ಯಾರೆಲ್ಲ ಸೇರಿ ಮಾಡಿದ್ರು ಅನ್ನುವಂತ ಡೀಟೇಲ್ಸ್ ನಮ್ಮ ತನಿಖೆಯಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕ ನಂತರ ನಿಮಗೆ ತಿಳಿಸ್ತಾರೆ. ಅನುಮಾನ ಪಟ್ಟಂತೆ ಎಷ್ಟು ಸುಮಾರು ಜನ ತಗೊಂಡು ವಿಚಾರಣೆ ಮಾಡ್ತೀವಿ. ಸರ್, ಈ ತಂಡದಿಂದ ರಚನೆ ಮಾಡಿದ್ದು ಎಷ್ಟು ಜನ? ಇಲ್ಲ, ಈ ಕುರಿತಾಗಿ ಅಗತ್ಯ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಬಹುಭಾಷಾ ನಟ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ಕೊಡಗಿನ ಕಲ್ಲೂರಿನ 42 ವರ್ಷದ ಹರೀಶ್ ರಸ್ತೆ ಅಪಘಾತದಲ್ಲಿ ನಿಧನರಾಗಿದ್ದಾರೆ. ಆನೆಕಾಡು ಹೆದ್ದಾರಿಯಲ್ಲಿ ನಿಂತಿದ್ದ ಲಾರಿಗೆ ಕಾರು ಡಿಕ್ಕಿ ಹೊಡೆದರಿಂದ ಈ ದುರ್ಘಟನೆ ಸಂಭವಿಸಿದೆ. ಮೃತರ ಪತ್ನಿ ಹಾಗೂ 2 ಮಕ್ಕಳನ್ನ ಅಗಲಿದ್ದಾರೆ. ಕುಶಾಲನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.